ಮಿತ್ರರೇ ನಮಸ್ಕಾರ. ನಾವಿವತ್ತು ಜ್ಯೋತಿಷ್ಯದ 8ನೇ ಮನೆಯ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಇನ್ನು 2ನೇದಾಗಿ 8ನೇ ಮನೆಯಲ್ಲಿ ಯಾವ ರೀತಿಯ ಗ್ರಹಗಳು ಕುಳಿತುಕೊಂತು ಅಂತ ಹೇಳಿದ್ರೆ ಯಾವ ರೀತಿ ರಿಸಲ್ಟ್ ಆಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಇನ್ನು 3ನೇದಾಗಿ 8ನೇ ಮನೆಯಲ್ಲಿ ಯೋಗಗಳು ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಯಾವ ರೀತಿ ರಿಸಲ್ಟ್ ಕೊಡ್ತವೆ ಅನ್ನುವಂಥದ್ದನ್ನ ಒಂದು ಎಕ್ಸಾಂಪಲ್ ಓಶೋ ಅವರ ಚಾರ್ಟ್ ನಿಂದ ನೋಡೋಣ. ಮಿತ್ರರೇ, ಮೊದಲನೇದಾಗಿ ಜ್ಯೋತಿಷ್ಯದಲ್ಲಿ 6, 8 ಮತ್ತು 12ನೇ ಮನೆಗಳನ್ನ ನೆಗೆಟಿವ್ ಹೌಸಸ್ ಅಂತ ಕರೀತಾರೆ. ಯಾಕೆ ನೆಗೆಟಿವ್ ಹೌಸಸ್ ಅಂತ ಕರೀತಾರೆ ಅನ್ನುವಂಥದ್ದನ್ನ ನಿಮಗೆ ಒಂದು ಸ್ಟೋರಿಯಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿತ್ರ, ಇದು ನನಗೆ ಗೊತ್ತಿರೋರೊಬ್ಬರ ಸ್ಟೋರಿ. ಅವರ 8ನೇ ಮನೆಯ ಒಂದು ಅಂತರ್ದಶೆ ನಡೀತಿದ್ದಾಗ ಅವರ 8ನೇ ಮನೆಯಲ್ಲಿ ಗುರು ಇತ್ತು. ಅದು ವೃಷಭ ಲಗ್ನವಾಗಿತ್ತು. ಆ ದಶೆಯಲ್ಲಿ ಅವ್ರಿಗೆ ಏನೋ ಒಂದು ಕಾರಣಕ್ಕೆ ಒಂದ್ಸಲಿ ಪೊಲೀಸ್ ಹತ್ರ ಸಿಕ್ಕಾಕೊಳ್ಬೇಕಾದಂತಹ ಒಂದು ಸಂದರ್ಭ ಬರುತ್ತೆ. ಇನ್ನು 2ನೇದಾಗಿ ಒಂದು ಸಣ್ಣ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಆ ವ್ಯಕ್ತಿಗೆ 8ನೇ ಮನೆ ದಶ ಕೂಡ ರನ್ ಆಗಿ 8ನೇ ಮನೆಯಲ್ಲಿ ಗುರು ಇದ್ದಿದ್ಕೆ ಸ್ವಲ್ಪ ಆಸ್ಟ್ರಾಲಜಿ ಲಿಂಕ್ ಕೂಡ ಇತ್ತು. ಆಗ ಆ ವ್ಯಕ್ತಿ ಏನಂತ ಹೇಳ್ತಿದ್ದ ಅಂತ ಹೇಳಿದ್ರೆ, ಎಲ್ಲಾದೂನು ನಮ್ಮ ಒಂದು ಕೆಟ್ಟ ಕರ್ಮ ಅಥವಾ ಡೆಸ್ಟಿನಿ ಈ ರೀತಿ ಮಾತಾಡ್ತಿದ್ದ ವ್ಯಕ್ತಿಗೆ ತದಾದ ನಂತರ ಲಗ್ನದಲ್ಲಿ ಪ್ಲೇಸ್ ಆಗಿದ್ದಂತಹ ಒಳ್ಳೆ ಗ್ರಹ ಅದರ ಒಂದು ದಶೆ ನಡೆಯಕ್ಕೆ ಸ್ಟಾರ್ಟ್ ಆದಾಗ ಯಾವ ವ್ಯಕ್ತಿ ಎಲ್ಲಾವುದನ್ನು ಡೆಸ್ಟಿನಿಯಲ್ಲಿ ನಡೆಯುತ್ತೆ ಅಥವಾ ನಮ್ಮ ಹಣೆ ಬರದಲ್ಲಿ ಬರೆದಿದ್ದಂಗೆ ಆಗುತ್ತೆ ಅಂತಿದ್ನೋ ಅದೇ ವ್ಯಕ್ತಿ ಇಲ್ಲ, ಎಲ್ಲ ಜೀವನದಲ್ಲಿ ನಮ್ಮ ಕೈಲೇ ಇರುತ್ತೆ, ನಾವು ಮಾಡಬೇಕು, ಈ ರೀತಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಬೇಸಿಕಲಿ ನಾನ್ ನಿಮ್ಗೆ ಈ ಸ್ಟೋರಿನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಎಲ್ಲಾ ಮೂರ್ಖತೆಗಳು ಸ್ಟಾರ್ಟ್ ಆಗೋದು ಕೇಂದ್ರ ಅಥವಾ ತ್ರಿಕೋಣಗಳ ದಶೆಗಳಿಂದ. ಯಾವಾಗ ಕೇಂದ್ರ ಅಥವಾ ತ್ರಿಕೋಣದ ದಶೆ ನಡೀತಾ ಇರುತ್ತೋ ಆಗ ಮನುಷ್ಯನಿಗೆ ಸ್ವಲ್ಪ ಫ್ರೀ ವಿಲ್ ಅನ್ನುವಂಥದ್ದು ಬರ್ತದೆ. ಮತ್ತು 2ನೇದಾಗಿ ಆತನಿಗೆ ಒಂದು ಅಹಂ ಡೆವಲಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮಾಡೋದೆಲ್ಲ ಕೈ ಹಿಡಿತಾ ಹೋಗುತ್ತೆ. ಆಗ ಮಾಡಿದಂತಹ ತಪ್ಪುಗಳಿಗೆ 6, 8 ಮತ್ತು 12ನೇ ಮನೆಗಳಲ್ಲಿ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು. ಆಗ ಒಂದು ಮನುಷ್ಯನ ಔಟ್ಲುಕ್ ಜೀವನದ ಕಡೆ ಏನಿದೆ ಅದು ಬದಲಾಗುತ್ತೆ ಅನ್ನುವಂಥದ್ದು. ಮಿತ್ರ, ನಾವೀಗ 8ನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಲಾಂಜಿಟಿವಿಟಿ ಅಂತ ಹೇಳಿದ್ರೆ ನಮ್ಮ ಆಯಸ್ಸನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ನಾವು ಎಷ್ಟು ಆಯಸ್ಸು ತಂದಿದೀವೋ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು 8ನೇ ಮನೆ ಇನ್ನೊಂದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಇನ್ಹೆರಿಟೆನ್ಸ್ ಅನ್ನುವಂಥದ್ದನ್ನ ತೋರಿಸುತ್ತೆ. 2ನೇ ಮನೆ ಏನು ನಿಮ್ಮ ದುಡ್ಡು, 8ನೇ ಮನೆ ಏನು ಬೇರೆಯವರ ಸೊತ್ತು. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ಅತ್ತೆ ಮಾವನೋ ಅಥವಾ ಇನ್ಶೂರೆನ್ಸು ಅಥವಾ ಲಾಟ್ರಿನೋ ಇದನ್ನೆಲ್ಲದನ್ನು ತೋರಿಸುತ್ತದು. ಮತ್ತು 8ನೇ ಮನೆ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ಸಡನ್ ಆಗಿ ಏನಾಗ್ತಾ ಇದೆ, ರಾತ್ರಿ ಆಗ್ಬಿಡೋದು, ಇದನ್ನೆಲ್ಲ ತೋರಿಸುವಂತದ್ದು 8ನೇ ಮನೆ. ಮತ್ತು 8ನೇ ಮನೆ ಇನ್ನೊಂದೇನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಡೀಪ್ ಆಗಿ ಹಿಡನ್ ಸ್ಯಾರೋಸ್, ಯಾವುದೋ ಒಂದು ನೋವು ನಮ್ಮನ್ನ ಒಳಗಡೆಯಿಂದ ಕಾಡ್ತಿರುತ್ತಲ್ಲ ಅದನ್ನ ತೋರಿಸುತ್ತೆ. ಮತ್ತು 8ನೇ ಮನೆ ಅದಕ್ಕೇನೆ ಅನ್ಸಾಲ್ವೆಬಲ್ ಇಶ್ಯೂಸ್ ಅಂತ ಹೇಳಿದ್ರೆ ಜೀವನದಲ್ಲಿ ಲೆಟಸೆ 6ನೇ ಮನೆಗೂ 8ನೇ ಮನೆಗೂ ಲಿಕ್ಕಿಂತು ಅಂತ ಹೇಳಿ ಯಾವ್ದಾದ್ರು ಒಂದು ಕಾಯಿಲೆ ಬಂತು ಅಂತ ಹೇಳಿದ್ರೆ ಅದು ಯಾವ ಕಾಯಿಲೆ, ಅದಕ್ಕೇನು ಡಯಾಗ್ನೈಸ್ ಮಾಡಬೇಕು ಅನ್ನುವಂಥದ್ದೇ ಡಾಕ್ಟರ್ ಗೊತ್ತಾಗಲ್ಲ. ಅದಾದ ನಂತರ ಡಯಾಗ್ನೈಸ್ ಮಾಡಿದ್ರು ಅದಕ್ಕೆ ಮೆಡಿಸಿನ್ ಸಿಗೋದಿಲ್ಲ. ಈ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು 8ನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ರಿಸರ್ಚ್ ಅನ್ನ ತೋರಿಸುತ್ತೆ, ತಂತ್ರವಿದ್ಯೆಯನ್ನ ತೋರಿಸುತ್ತೆ, ಜ್ಯೋತಿಷ್ಯವನ್ನು ಕೂಡ ತೋರಿಸುತ್ತೆ. ಸೊ 8ನೇ ಮನೆಗೂ ಜಾಬ್ಗೂ ಏನಾದ್ರು ಲಿಂಕ್ ಇತ್ತು ಅಂತ ಹೇಳಿದ್ರೆ ಈ PhD ಮಾಡ್ತಿರೋರು ಅಥವಾ ರಿಸರ್ಚ್ ಫೀಲ್ಡ್ ಅಲ್ಲಿ ಇರೋರು ಅಥವಾ ಇನ್ವೆಸ್ಟಿಗೇಟರ್ಸ್ಗಳು, ಪೊಲೀಸ್ ಇನ್ವೆಸ್ಟಿಗೇಟರ್ಸ್ ಅಥವಾ ಸ್ಪೈಸ್ ಅಂತ ಹೇಳಿದ್ರೆ ಗೂಢಚಾರರುಗಳು ಇದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನ 8ನೇ ಮನೆ ಸ್ಕ್ಯಾಂಡಲ್ಸ್ ಅಥವಾ ಹ್ಯುಮಿಲಿಯೇಷನ್, ಅವಮಾನಗಳು, ಸ್ಕ್ಯಾಂಡಲ್ಗಳು ಅಥವಾ ಅಫೇರ್ಸ್ ಇವುಗಳ ಒಂದು ಪಾಸಿಬಿಲಿಟಿನೂ ಕೂಡ ತೋರಿಸುತ್ತೆ. ಮಿತ್ರರೇ, 8ನೇ ಮನೆನ ಇಟ್ಸ್ ಹೌಸ್ ಆಫ್ ಅನ್ಕನ್ವೆನ್ಷನಲ್ ಅಂತ ಕೂಡ ಕರೀತಾರೆ. ಏನಕ್ಕೆ ಅಂತ ಹೇಳಿದ್ರೆ 8ನೇ ಮನೆ 9ನೇ ಮನೆಯಿಂದ 12ನೇ ಮನೆ. 9ನೇ ಮನೆ ಏನು ಧರ್ಮ. ಸೊ 12 ಏನ್ ರೆಪ್ರೆಸೆಂಟ್ ಮಾಡುತ್ತೆ ಲಾಸು, ಧರ್ಮದ ಲಾಸಸ್. ಅಂದ್ರೆ ಯಾವಾಗ ಸೊಸೈಟಿಯಲ್ಲಿ ಒಂದು ರೂಲ್ಸ್ ಇರುತ್ತೆ ಅದನ್ನ ಧರ್ಮ ಅಂತ ಕರಿತೀವಿ. ಅದರ ಒಂದು ಲಾಸ್ ಆದಾಗ ಅದನ್ನ ಅನ್ಕನ್ವೆನ್ಷನಲ್ ಅಂತ ಕರಿತೀವಿ ಸೊಸೈಟಿಯಲ್ಲಿ. ಅಂತ ಹೇಳಿದ್ರೆ ಸಾಂಪ್ರದಾಯಿಕವಲ್ಲದ ಅಂತ ಹೇಳ್ಬಿಟ್ಟು ಕರಿಬಹುದು. ಸೊ 8ನೇ ಮನೆ ಇನ್ನೊಂದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮೇಶನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ 8ನೇ ಮನೆಯಲ್ಲಿ ಯಾವ್ದಾದ್ರು ಒಂದು ಗ್ರಹ ಹೋಯ್ತು ಅಂತ ಹೇಳಿದ್ರೆ ಅಥವಾ ಯಾವ್ದಾದ್ರು ಒಂದು ಮನೆಯ ಅಧಿಪತಿ ಹೋಯ್ತು ಅಂತ ಹೇಳಿದ್ರೆ ಅದು ಜೀವಮಾನದಲ್ಲಿ 1-2 ಸತಿನೂ ಟ್ರಾನ್ಸ್ಫಾರ್ಮೇಶನ್ ಆಗೇ ಆಗುತ್ತೆ. ಮತ್ತು 8ನೇ ಮನೆ ಈ 6, 8, 12ಗಳಿದಾವಲ್ಲ, ಈ 3 ಮನೆಗಳಿಂದ ಪ್ರಾಣಶಕ್ತಿ ಹೊರಗಡೆ ಹೋಗುತ್ತೆ. ಕೇಂದ್ರ ಅಥವಾ ತ್ರಿಕೋಣದಿಂದ ಪ್ರಾಣಶಕ್ತಿ ಒಳಗ್ ಬಂತು ಅಂತ ಹೇಳಿದ್ರೆ ಈ ಮನೆಗಳಿಂದ ಪ್ರಾಣಶಕ್ತಿ ಹೊರಗಡೆ ಹೋಗುತ್ತೆ ಅಂತ ಕೂಡ ಹೇಳ್ಬಹುದು. ಅದಕ್ಕೇನೆ ಇವು ಒಂದು ಮಟ್ಟಿಗೆ ಸ್ಪಿರಿಚುವಲ್ ಹೌಸಸ್ ಕೂಡ ಅಂತ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಇವುಗಳು ನಮ್ಮ ನೆಗೆಟಿವ್ ಕರ್ಮವನ್ನ ರಿಸಲ್ಟ್ ಮುಖಾಂತರ ಡಿಸಿಪೇಟ್ ಮಾಡ್ತವೆ. ಮಿತ್ರರೇ, ಈಗ ನಾವು 8ನೇ ಮನೆಯಲ್ಲಿ ಯಾವ ರೀತಿಯಾದಂತಹ ಗ್ರಹಗಳು ಯಾವ ರೀತಿ ರಿಸಲ್ಟ್ ಅನ್ನು ಕೊಡುತ್ತೆ ಅನ್ನುವಂತ ನೋಡೋಣ. ಮಿತ್ರರೇ, 8ನೇ ಮನೆಯಲ್ಲಿ ಎಲ್ಲಾ ಕ್ಲಾಸಿಕ್ಸ್ ಹೊಗಳಿರುವ ಏಕೈಕ ಗ್ರಹ ಅಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರೆ
ಅದು ಬುಧ ಅಂತ. ಯಾಕೆಂತ ಹೇಳಿದ್ರೆ ಬುಧ ಏನಾದ್ರೂ 8ನೇ ಮನೇಲಿ ಇತ್ತು ಅಂತ ಹೇಳಿದ್ರೆ ಇನ್ಹೆರಿಟೆನ್ಸ್ ಮನಿ ಸಿಗುತ್ತೆ ಅಂತ ಹೇಳೋದು. ಅಂತ ಹೇಳಿದ್ರೆ ನೀವು ಏನ್ ಅರ್ನ್ ಮಾಡಲ್ವೋ ಆ ಮನಿ 8ನೇ ಮನೆಯಲ್ಲಿ ಸಿಗುವಂತಹ ಚಾನ್ಸಸ್ ಬುಧ ಇದ್ರೆ ನಿಮಗೆ ಸಿಕ್ಕತ್ತೆ. ಅದು ಬಿಟ್ಟು 8ನೇ ಮನೆಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಶುಕ್ರ ಅಥವಾ ಶನಿ ಏನಾದ್ರೂ ಅಫ್ಲಿಕ್ಷನ್ ಅಲ್ಲಿ ಇತ್ಲ ಅಂತ ಹೇಳಿದ್ರೆ ಒಳ್ಳೆಯ ಲಾಂಜಿಟಿವಿಟಿಯನ್ನ ಕೊಡುತ್ತೆ, ಅಂದ್ರೆ ಆಯಸ್ಸನ್ನ ಕೊಡುತ್ತೆ. ಬಟ್ ಅದು ಬೇರೆ ಏನನ್ನು ಗ್ಯಾರಂಟಿ ಮಾಡಲ್ಲ. ಆಯಸ್ ಕೊಡುತ್ತೆ, ಬಟ್ ಆಯಸ್ಸಲ್ಲಿ ನೀವು ಹೆಂಗ್ ಕಳಿತೀರಾ, ನೋವಿರುತ್ತಾ ಅಥವಾ ಸುಖ ಇರುತ್ತಾ ಅದನ್ನ ಡಿಸೈಡ್ ಮಾಡಲ್ಲ, ಬಟ್ ಆಯಸ್ ಕೊಡುತ್ತೆ. ಮತ್ತೆ ಯಾಕೆ ಅಂತ ಹೇಳಿದ್ರೆ ಶುಕ್ರ ಈಸ್ ಎ ಕಾರಕ ಫಾರ್ ರೆಜುವಿನೇಷನ್, ಅಂದ್ರೆ ನಿಮ್ಗೆ ವಯಸ್ಸಾಗ್ತಾ ನಿಮ್ಮ ಸೆಲ್ಸ್ ಎಲ್ಲ ಡೌನ್ ಆಗುತ್ತೆ, ಅಂಗಾಂಗಗಳು ಕೆಲಸ ಮಾಡೋದಿಲ್ಲ. ಬಟ್ ಶುಕ್ರ 8ನೇ ಮನೇಲಿ ಚೆನ್ನಾಗಿ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಆ ಒಂದು ಅಂಗಾಂಗಗಳನ್ನ ದೇಹಗಳನ್ನ ರೆಜುವಿನೇಟ್ ಆಗಕ್ಕೆ ಅಂದ್ರೆ ಪುನಃ ರಿಕವರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಶನಿ ಅಂತೂ ಆಯುಷ್ಯ ಕಾರಕ ಆಗಿ ಆಯುಷ್ಯದ ಮನೆಯಲ್ಲಿ ಅನ್ಅಫ್ಲಿಕ್ಟೆಡ್ ಆಗಿ ಕುತ್ಕೊಂತು ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ಆಯುಷ್ಯವನ್ನ ಕೊಡ್ತಾನೆ. ಬಟ್ ಅಫ್ಲಿಕ್ಷನ್ ಆಯ್ತು ಅಂತ ಹೇಳಿದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಇನ್ನು ಗುರು ಏನಾದ್ರು ಅಲ್ಲಿ ಕುತ್ಕೊಂತು ಅಂತ ಹೇಳಿದ್ರೆ ಗುರು ಜ್ಞಾನದ ಕಾರಕ ಹೋಗಿರೋದು ಸೀಕ್ರೆಟ್ ಹೌಸ್ ಆಗಿರೋದ್ರಿಂದ ಸೀಕ್ರೆಟ್ ನಾಲೆಡ್ಜ್ ಅನ್ನ ಗುರು ಕೊಟ್ಟೆ ಕೊಡ್ತಾನೆ. ಎಸ್ಪೆಷಲಿ ಆಸ್ಟ್ರಾಲಜಿ ಅಂತ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ತಂತ್ರಗಳನ್ನ ಕೊಟ್ಟರು ಕೊಡ್ಬೋದು ಇನ್ ಕೇಸ್ ಏನಾದ್ರೂ ಆತ ಮ್ಯಾಲಿಫಿಕ್ ಅಫ್ಲಿಕ್ಷನ್ ಅಥವಾ ಮ್ಯಾಲಿಫಿಕ್ ಸಂಘಗಳಲ್ಲಿ ಅಂತ ಹೇಳಿದ್ರೆ. ಏನಕ್ಕೆ ಅಂತ ಹೇಳಿದ್ರೆ ಗುರು ಲೈಟ್ ಇರುವಂತಹ ಗ್ರಹ, ಎಲ್ಲಾ ಬೆನಿಫಿಟ್ ಗಳು ಲೈಟ್ ಇರುವಂತಹ ಗ್ರಹಗಳು. ಅವೇನಾದ್ರೂ ಡಾರ್ಕ್ ಹೌಸಸ್ ಗಳಾದಂತಹ ಎಸ್ಪೆಷಲಿ 8ನೇ ಮನೆಗೆ ಹೋಯ್ತು ಅಂತ ಹೇಳಿದ್ರೆ ಆ ಮನೆಯ ಸೀಕ್ರೆಟ್ಸ್ ಮೇಲೆ ಬೆಳಕು ಚೆಲ್ತವೆ. ಆಗ ನಿಮ್ಗೆ ಕೆಲವು ಡೀಪ್ ಹಿಡನ್ ನಾಲೆಡ್ಜ್ಗಳು ಸಿಗ್ತಾ ಹೋಗುತ್ತೆ. ಬಟ್ 8ನೇ ಮನೆಯಲ್ಲಿ ಏನಾದ್ರೂ ಗುರು ಇದ್ದು ಅಫ್ಲಿಕ್ಷನ್ಗೆ ಹೋಯ್ತು ಅಂತ ಹೇಳಿದ್ರೆ ಅದು ಅಷ್ಟು ಒಳ್ಳೇದಲ್ವೇ ಅಲ್ಲ. ಇನ್ ಕೇಸ್ ಏನಾದ್ರೂ 8ನೇ ಮನೆಯಲ್ಲಿ ಕುಜ ಅಥವಾ ಕೇತು ಇತ್ತು ಅಂತ ಹೇಳಿದ್ರೆ ಇದು ನಿಮಗೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಅಥವಾ ಇಂಜುರೀಸ್ ಅಥವಾ ಸರ್ಜರೀಸ್ ಅನ್ನು ಕೊಡುವಂತಹ ಚಾನ್ಸಸ್ ಇರ್ತದೆ. ಅದಕ್ಕೇನೆ 8ನೇ ಮನೆ ಹೆಣ್ಣು ಮಕ್ಕಳ ಜಾತಕದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಗಂಡು ಮಕ್ಕಳಿಗಿನ್ನ ಹೆಣ್ಣು ಮಕ್ಕಳ ಜಾತಕದಲ್ಲಿ ಏನಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಇದು ಮಾಂಗಲ್ಯ ಸ್ಥಾನ ಅಂತ ಹೇಳಿದ್ರೆ ಸಸ್ಟಿನೆನ್ಸ್ ಆಫ್ ಹಸ್ಬೆಂಡ್ ಅಥವಾ ಒಂದು ಹಸ್ಬೆಂಡಿನ ಲಾಂಜಿಟಿವ್ ಎಷ್ಟಿರುತ್ತೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಬಹಳ ಡಿಸೈಡ್ ಮಾಡುತ್ತೆ. ಏನಕ್ಕೆ ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಅದರಲ್ಲೂ ಮದುವೆ ಆದವರ ಒಂದು ಕರ್ಮದ ಇಂಪ್ಯಾಕ್ಟ್ ಡೈರೆಕ್ಟ್ ಅವ್ರ ಗಂಡನ ಮೇಲೆ ಆಗ್ತಾ ಇರುತ್ತೆ. ಬಟ್ ಆಪೋಸಿಟ್ ಅಲ್ಲ, ಅದು ಗಂಡ್ ಮಕ್ಕಳ ಕರ್ಮ ಹೆಣ್ಮಕ್ಳ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ ಮದುವೆ ಆದವ್ರ ಮೇಲೆ. ಸೊ ಆದ್ರಿಂದ ಈ ಮನೇಲಿ ಏನಾದ್ರೂ ಕುಜ ಇತ್ತು ಅಂತ ಹೇಳಿದ್ರೆ ಅದಕ್ಕೇನೆ ಅದು ಕುಜ ದೋಷ 7 ಮತ್ತು 8ರಲ್ಲಿ ಇತ್ತು ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಕನ್ಸಿಡರ್ ಮಾಡ್ಕೋತಾರೆ. ಬಟ್ ಅಗೈನ್ ಅದು ಮದುವೆಯ ಮ್ಯಾಚ್ ಮೇಕಿಂಗ್ ಅಲ್ಲಿ ನೋಡ್ಬೇಕಾಗುತ್ತೆ. ಇನ್ ಕೇಸ್ ಕೇತು ಅಥವಾ ಕುಜ 8ನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಸರ್ಜರಿಯನ್ನ ಕೊಡಬಹುದು, ಪೈಲ್ಸ್ ಅನ್ನುವಂಥದ್ದು ಕೂಡ ಕೊಡಬಹುದು. ಯಾಕೆಂತ ಹೇಳಿದ್ರೆ 8ನೇ ಮನೆ ನಮ್ಮ ಸೀಕ್ರೆಟ್ ಆರ್ಗನ್ ಗಳನ್ನ ಕೂಡ ರೆಪ್ರೆಸೆಂಟ್ ಮಾಡ್ತವೆ. ಇನ್ ಕೇಸ್ ಏನಾದ್ರೂ 8ನೇ ಮನೆಯಲ್ಲಿ ರಾಹು ಇತ್ತು ಅಂತ ಹೇಳಿದ್ರೆ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಸಡನ್ ಆಗಿ ನಿಮ್ಗೆ ಏನಾದ್ರೂ ಈವೆಂಟ್ಸ್ ಅನ್ನ ಟ್ರಿಗರ್ ಮಾಡುತ್ತೆ. ಮತ್ತೆ 8ನೇ ಮನೆಯಲ್ಲಿ ರಾಹು ಅಥವಾ ಶನಿ ಆಕ್ಟಿವಿಟೀಸ್ ಗಳೇನಾದ್ರೂ ನಡೀತಿತ್ತು ಅಂತ ಹೇಳಿದ್ರೆ ಬ್ಲಾಕ್ ಮ್ಯಾಜಿಕ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಆಗ್ಲೇಬೇಕಂತಿಲ್ಲ, ಯಾಕೆಂತ ಹೇಳಿದ್ರೆ ಇದು ಹೌಸ್ ಆಫ್ ಸೀಕ್ರೆಟ್ಸ್ ಅಂತ ಅಥವಾ ಹೌಸ್ ಆಫ್ ತಂತ್ರ ಕೂಡ ಆಗಿರೋದ್ರಿಂದ. ಬಟ್ ಪಾಸಿಟಿವ್ ಆಗಿತ್ತು ಅಂದ್ರೆ ಅಗೈನ್ ನೀವೇನೆ ಕಲಿಬಹುದು, ಈ ಬ್ಲಾಕ್ ಮ್ಯಾಜಿಕ್ ತಂತ್ರಗಳು ನೀವೇನೆ ಕಲಿಬಹುದು, ಅದನ್ನು ಕೂಡ ರಾಹು ನಿಮ್ಗೆ ಕೊಡುತ್ತೆ. ಇನ್ ಕೇಸ್ ಏನಾದ್ರೂ ಚಂದ್ರ ಇಲ್ಲಿತ್ತು ಅಂತ ಹೇಳಿದ್ರೆ ಚಂದ್ರ ಯೂಶಲಿ ಇಲ್ಲಿರೋದು ಒಳ್ಳೇದಲ್ವೇ ಅಲ್ಲ. ಯಾಕೆಂತ ಹೇಳಿದ್ರೆ ಚಂದ್ರ ಇಲ್ಲಿತ್ತು ಅಂತ ಹೇಳಿದ್ರೆ ನಿಮ್ಮ ಮಾನಿಟರಿ ಕಂಡೀಷನ್ ಅಥವಾ ನಿಮ್ ಹೆಲ್ತ್ ಅಲ್ಲಿ ಆಗುವಂತಹ ಅಪ್ಸ್ ಅಂಡ್ ಡೌನ್ಸ್ ಅನ್ನ ತೋರಿಸ್ತಾನೆ. ಯಾಕೆಂತ ಹೇಳಿದ್ರೆ ನ್ಯಾಚುರಲ್ ಜೋಡಿಯಾಕ್ ಅಲ್ಲಿ ಚಂದ್ರ ವೃಶ್ಚಿಕದಲ್ಲಿ ಬಿದ್ದಂಗೆ ಅರ್ಥ ಆಗುತ್ತೆ, ಅಲ್ಲಿ ನೀಚನಾಗ್ಬಿಡ್ತಾನೆ ಚಂದ್ರ. ಆದ್ರಿಂದ ಮತ್ತು ಸೂರ್ಯನ ಪ್ಲೇಸ್ಮೆಂಟ್ 8ನೇ ಮನೆಯಲ್ಲಿ ಅಷ್ಟು ಒಳ್ಳೇದಲ್ಲ. ಯಾಕೆಂತ ಹೇಳಿದ್ರೆ ಸೂರ್ಯ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಧರ್ಮವನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಬೆಳಕು. ಮತ್ತೆ ಸೂರ್ಯ ಯಾವಾಗ ಆತ ಈ ಕತ್ಲೆ ಮನೆಗೆ ಹೋಗ್ತಾನೋ ನಿಮ್ಮ ಡಾರ್ಕ್ ಅಥವಾ ಶೇಡಿ ಥಿಂಗ್ಸ್ ಅಂತ ನೀವೇನ್ ಮಾಡ್ತೀರಾ ಯಾರು ಗೊತ್ತಾಗದೆ ಇರಂಗೆ ಅದನ್ನೆಲ್ಲ ಎಕ್ಸ್ಪೋಸ್ ಮಾಡಾಕ್ ಬಿಡ್ತಾನೆ ಸೂರ್ಯ. ಇವನ್ ಯಾವ್ದಾದ್ರು ವ್ಯಕ್ತಿಯ ಜಾತಕ ಎತ್ಕೊಂಡು ಆತನ 8ನೇ ಮನೆಯಲ್ಲಿ ಸೂರ್ಯ ಟ್ರಾನ್ಸಿಷನ್ ಅಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿದ್ರು ಆ ಮಹಾದಶೆ ಅಥವಾ ಅಂತರ್ದಶೆ ಸಪೋರ್ಟ್ ಮಾಡ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಮಾಡ್ಕೊಂಡಂತಹ ಸ್ಕ್ಯಾಂಡಲ್ಸ್ ಅಥವಾ ಆ ವ್ಯಕ್ತಿ ಮಾಡ್ಕೊಂಡಂತಹ ಅವ್ಯವಹಾರಗಳು ಎಲ್ಲದನ್ನು ಸೂರ್ಯ ಎಕ್ಸ್ಪೋಸ್ ಮಾಡ್ತಾನೆ. ಮತ್ತೆ ಸೂರ್ಯ ಏನು ರೆಸ್ಪೆಕ್ಟ್ಗೆ ಕಾರಕ, ಆತ್ಮಕಾರಕ. ಯಾವಾಗ 8ನೇ ಮನೇಲಿ ಹೋಗ್ತಾನೋ ನಿಮಗೆ ಹ್ಯುಮಿಲಿಯೇಟ್ ಆಗುವಂತಹ ಚಾನ್ಸಸ್ ಕೂಡ ಇರ್ತದೆ. ಮಿತ್ರ ಈಗ ನಾವು ಓಶೋ ಅವರ ಚಾರ್ಟ್ ಅನ್ನ ನೋಡೋಣ. ಯಾಕೆ ಈ ಚಾರ್ಟ್ ಸ್ಪೆಷಲ್ ಅಂತ ಅನ್ನಿಸ್ಕೊಳ್ಳುತ್ತೆ ಅಂದ್ರೆ ಎಲ್ಲಾ ಮೇಜರ್ ರಾಜಯೋಗಗಳು ಇವ್ರ ಚಾರ್ಟ್ ಅಲ್ಲಿ ಫಾರ್ಮ್ ಆಗ್ತಾ ಇರೋದು 8ನೇ ಮನೆಯಲ್ಲಿ. ರಾಜಯೋಗ ಈ ಒಂದು ವೃಷಭ ಲಗ್ನಕ್ಕೆ ಕೊಡುವಂತವನು ಶನಿ. ಯಾಕೆಂತ ಹೇಳಿದ್ರೆ ವಂಡರ್ಫುಲ್ ತ್ರಿಕೋಣ ಮತ್ತು ಕೇಂದ್ರದ ಅಧಿಪತಿಯಾಗಿ ಅಷ್ಟಮಕ್ಕೆ ಹೋಗ್ತಾನೆ. ಅದಲ್ದಲ್ಲೇ ಇನ್ನೊಬ್ಬ ರಾಜಯೋಗ ಕೊಡುವಂತ ಕೆಪಾಸಿಟಿ ಇಟ್ಕೊಂಡ್ರೋನು ಬುಧ, ಆತನೂ ಕೂಡ ಅಷ್ಟಮದಲ್ಲಿ ಇರೋದ್ರಿಂದ ಬುಧ, ಶನಿ ಮತ್ತು ಶುಕ್ರ ಲಗ್ನಾಧಿಪತಿನೂ ಅಷ್ಟಮದಲ್ಲಿ ಇರೋದ್ರಿಂದ ಓಶೋ ಅವರ ಒಂದು ಸಡನ್ ರೈಸ್ ಹೇಗಾಗುತ್ತೆ ಅಂತ ಹೇಳಿದ್ರೆ
ಅವರು ಇಡೀ ಯುರೋಪ್ ಮತ್ತು ಅಮೆರಿಕವನ್ನ ಅವರ ಒಂದು ಕೆಪಾಸಿಟಿಯಿಂದ ಶೇಕ್ ಮಾಡ್ಬಿಡ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವರ ಅಂತ್ಯ ಕೂಡ ಕೆಲವೊಂದು ಕಾನ್ಸ್ಪೆರಸಿಯಿಂದ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ 8ನೇ ಮನೆ ಕಾನ್ಸ್ಪೆರಸಿಗಳು ಅಂದ್ರೆ ಸೀಕ್ರೆಟ್ ಆಗಿ ನಿಮ್ಮ ವಿರುದ್ಧ ಕತ್ತಿ ಮಸಿತಾ ಇರುವಂತವ್ರನ್ನು ತೋರಿಸುತ್ತೆ. ಮತ್ತು ಓಶ್ ಅವ್ರಿಗೆ ಒಂದಿಷ್ಟು ಸ್ಕ್ಯಾಂಡಲ್ಸ್ಗಳು ಮೆತ್ಕೋತವೆ ಅವರ ಒಂದು ವ್ಯಕ್ತಿತ್ವಕ್ಕೆ. ಏನಕ್ಕೆ ರಾಜಯುಗ ಫಾರ್ಮ್ ಆಗ್ತಾ ಇರೋದು 8ನೇ ಮನೆಯಲ್ಲಿ. 8ನೇ ಮನೆ ಇಸ್ ದ ಹೌಸ್ ಆಫ್ ಸ್ಕ್ಯಾಂಡಲ್. ಅಲ್ಲಿ ಇರುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಬಟ್ ನಿಮ್ಮ ಬಗ್ಗೆ ಒಂದು ಸ್ಕ್ಯಾಂಡಲಸ್ ಮಾತು ಅನ್ನುವಂಥದ್ದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಬಟ್ ಈ ಒಂದು ರಾಜಯೋಗಗಳ ಪರಿಣಾಮದಿಂದ ಓಶೋ ಜಗತ್ತು ಕಂಡಂತಹ ಒಬ್ಬ ಶ್ರೇಷ್ಠ ಫಿಲಾಸಫಿಯಾಗಿ ಅವರ ಫಾಲೋವರ್ಸ್ಗಳ ಮಧ್ಯೆ ಅಂತಹ ನೇಮನ್ನ ಮಾಡಿದ್ದಾರೆ. ಮಿತ್ರರೇ, ಇದಿಷ್ಟು 8ನೇ ಮನೆಯ ಒಂದು ಶಕ್ತಿಯಾಗಿರುತ್ತೆ ಜಾತಕದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.